ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಾಸ್ ಲೈಫ್ ಸ್ಟೈಲ್. ನಾನು ನಿಮ್ಮ ಪ್ರೀತಿಯ ಸ್ನೇಹ. ತುಂಬ ದಿನ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೊತ್ತಿರ್ಬೋದು, ನಂದು ಡೆಲಿವರಿ ಆಗಿತ್ತು. ಸೊ ಅದಕ್ಕೋಸ್ಕರ ನಂಗೆ ವೀಡಿಯೋ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಇನ್ಮೇಲೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಇವತ್ತಿನ ವೀಡಿಯೋದಲ್ಲಿ ಏನಾಗಿರುತ್ತೆ ಅಂತ ಹೇಳಿದರೆ, ಇದು ನಂದು ಪಾಪುದು 4 ಮಂತ್ ಫೋಟೋ ಶೂಟ್ ಮಾಡಿರೋ ದಿನದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಸೊ ಆ ದಿನದ ವ್ಲಾಗನ್ನು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಇದು ನಾನು ಸ್ಯಾಟರ್ಡೇ ಶೂಟ್ ಮಾಡಿರೋ ವೀಡಿಯೋ. ಯಾಕಂದರೆ ತಮ್ಮ ಮನೆಯಲ್ಲೇ ಇರ್ತಾನೆ. ನಾನು ಹೆಚ್ಚಿನ ದಿನ ನಂದು ಯಾವುದೇ ಒಂದು 1 ಮಂತ್, 2nd ಮಂತ್, 3rd ಮಂತ್ ಆ ಥರ ಫೋಟೋ ಶೂಟು ತಮ್ಮ ಮನೇಲಿರುವಾಗ ಶೂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಯಾಕಂದರೆ ಹೆಲ್ಪಿಗೆಲ್ಲ ಜನ ಇರ್ತಾರೆ ಅಂತ. ಅದಕ್ಕೋಸ್ಕರ ಮತ್ತು ಅವನದು ಫೋನಲ್ಲಿ ಚೆನ್ನಾಗಿ ಕ್ಲಾರಿಟಿ ಬರುತ್ತೆ ಫೋಟೋ, ಅದು ಒಂದು ರೀಸನ್. ಎರಡಕ್ಕೋಸ್ಕರ ನಾನು ಆಲ್ಮೋಸ್ಟ್ ಅವನಿದ್ದಾಗಲೇ ನಾನು ಫೋಟೋ ಶೂಟ್ ಇಟ್ಕೊತೀನಿ. ಸೊ ಇವತ್ತು ಮಾರ್ನಿಂಗ್ ಕೂಡ ಫೋಟೋ ಶೂಟಿಗೋಸ್ಕರ ರೆಡಿ ಮಾಡ್ತಾಯಿದ್ದೆ. ನೋಡ್ಬೋದು ಇಲ್ಲಿ ನಾನು ಮಾರ್ನಿಂಗಿನ ರುಟೀನ್ ಏನು ನಾನು ಶೇರ್ ಮಾಡಲಿಲ್ಲ, ಶೂಟ್ ಮಾಡಲಿಕ್ಕೆ ಆಗಿಲ್ಲ ನನಗೆ. ನಾನು ಸಡನ್ ಪ್ಲ್ಯಾನ್ ಮಾಡಿದೆ ಇವತ್ತು ಶೂಟ್ ಮಾಡೋಣ ವೀಡಿಯೋನ ಅಂತ. ಅದಕ್ಕೋಸ್ಕರ ವೀಡಿಯೋ ಶೂಟಿಂಗಿಂದ ಕ್ಲಿಪ್ಪಿಂಗ್ಸ್ ತೊಗೊಳ್ಳಿ ಸ್ಟಾರ್ಟ್ ಮಾಡಿದೆ. ಆದಷ್ಟು ಈ ವಿಡಿಯೋದಲ್ಲಿ ಇವತ್ತಿನ ದಿನದಲ್ಲಿ ಏನಾಗಿತ್ತು ಎಲ್ಲ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ವೀಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್, ಕಾಮೆಂಟ್, ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವೀಡಿಯೋನ ಆದಷ್ಟು ರೆಗ್ಯುಲರೆಲ್ಲ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಕೂಡ ನಂಗೆ ತುಂಬ ಮುಖ್ಯ ಆಗುತ್ತೆ ಈ ಟೈಮಲ್ಲಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲಿ ನಾನು ಥೀಮ್ ಸೆಲೆಕ್ಟ್ ಮಾಡಿದ್ದೆ. ಇದು ಜೂನ್ ಮಂತಲ್ಲಿ ಶೂಟ್ ಮಾಡಿರೋದ್ರಿಂದ, ಜೂನ್ ಅಂದರೆ ಮಾನ್ಸೂನ್ ಗೊತ್ತಿರ್ಬೋದು. ಸೊ ಈ ಸಲ ಮಾನ್ಸೂನ್ ನನ್ನ ಮಗನ ಫಸ್ಟ್ ಮಾನ್ಸೂನ್ ಆಗಿತ್ತು. ಸೊ ಅದಕ್ಕೋಸ್ಕರ ಜೂನಲ್ಲಿ ನಾನು 4 ಮಂತ್ ಥೀಮು ಮಾನ್ಸೂನ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದಾಗಿತ್ತು ಥೀಮನ್ನ. ಪ್ರತಿ ಮಂತು ಒಂದೊಂದು ಥರ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಈ ಮಂತಲ್ಲಿ ಮಾನ್ಸೂನ್ ಥೀಮ್ನ ಸೆಲೆಕ್ಟ್ ಮಾಡಿದ್ದೆ. ಅದಕ್ಕೆ ನಾನು ಗೂಗಲಲ್ಲೆಲ್ಲ ನೋಡ್ತಾ ಇದ್ದೆ, ಏನಾದರೂ ಐಡಿಯಾಸ್ ಎಲ್ಲ ಚೆಕ್ ಮಾಡಿ. ನಾನೊಂದು ಆಲ್ಮೋಸ್ಟ್ ನನಗೆ ಐಡಿಯಾ ಇತ್ತು ಹೀಗೆ ಮಾಡಬೇಕಂತ. ನಾನು ಈ ಸಲ ಥೀಮನ್ನು ರೈಸ್ ಮತ್ತು ದಾಲ್ ಇದರಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಈ ಮಾನ್ಸೂನ್ ಥೀಮನ್ನು. ಅದಕ್ಕೋಸ್ಕರ ನಾನು ಸ್ಟಾರ್ಟ್ ಮಾಡಿದೆ ಇಲ್ಲೊಬ್ಬಳೆ. ತಂಗಿ ಆವಾಗ ಸ್ನಾನಕ್ಕೆ ಹೋಗಿದ್ಲು ಮಾರ್ನಿಂಗ್. ಅದಕ್ಕೋಸ್ಕರ ನಾನೇ ಒಬ್ಬಳೇ ಕೂತ್ಕೊಂಡು ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟ್ ತಂಗಿ ಇಲ್ಲಾಂದ್ರೂ ಈ ಥೀಮೆಲ್ಲ ಮಾಡ್ಲಿಕ್ಕೆ ಅವಳು ಬರೋಲ್ಲ. ತಮ್ಮನೇ ಹೆಲ್ಪಿಗೆ ಬರ್ತಾನೆ ತುಂಬ ಈ ಟೈಮಲ್ಲಿ. ಅವಳು ಜಾಸ್ತಿ ಮಗುನ ನೋಡ್ಕೊಳ್ಳೋದೇ ಅವಳು ಮಾಡ್ತಾಳೆ. ಅವಳಿಗೆ ಅದೇ ಇಷ್ಟ. ಅವಳಿಗೆ ಈ ಥರ ಎಲ್ಲ ಅವಳಿಗೆ ಮಾಡ್ಲಿಕ್ಕೆ ಬರಲ್ಲ, ಅಷ್ಟು ಗೊತ್ತೂ ಆಗೋಲ್ಲ. ಅದು ಸ್ವಲ್ಪ ಹೆಲ್ಪ್ ಮಾಡ್ತಾಳೆ ಬೇಕಾದ್ರೆ. ಅವಳಿಗೆ ಅಷ್ಟು ಐಡಿಯಾ ಇಲ್ಲ ಇದರಲ್ಲೆಲ್ಲ. ಅವಳು ಜಾಸ್ತಿ ನಂಗೆ ಮಗುನ ನೋಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತಾಳೆ. ಅದಕ್ಕೋಸ್ಕರ ನಾನು ಅವಳಿಗೆ ಏನು ಹೇಳಲ್ಲ. ಈಗ ಮಗುನ ನೋಡ್ಕೊಳ್ಳಿಕ್ಕೆ ಒಬ್ಬರು ಬೇಕೇ ಆಗುತ್ತೆ. ನಂಗೆ ಮಗುನ ನೋಡಿಕೊಂಡು ಥೀಮ್ ಮಾಡಲಿಕ್ಕೆಲ್ಲ ಆಗಲ್ಲ. ಸೊ ಅದಕ್ಕೋಸ್ಕರ ಅಮ್ಮ ಮತ್ತು ತಂಗಿ ಆಲ್ಮೋಸ್ಟ್ ಮಗುನ ನೋಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತಾರೆ. ನಾನು ತಮ್ಮ ಫೋಟೋ ಶೂಟು ಮತ್ತು ಈ ಥೀಮ್ ರೆಡಿ ಮಾಡ್ಲಿಕ್ಕೆ ಮಾಡ್ತೀವಿ ಯಾವಾಗಲೂ. ಇಷ್ಟೋ ತನಕ ಹಾಗೆ ಮಾಡಿಕೊಂಡು ಬಂದಿದ್ದೀವಿ. ಇಲ್ಲಿ ಕೂಡ ನಾನು ಫಸ್ಟಿಗೆ ತಮ್ಮನ ಕರೆದಿರಲಿಲ್ಲ. ಅವನು ಏನೋ ಬ್ಯುಸಿ ಇದ್ದ, ಗೇಮ್ ಏನೋ ಆಡ್ತಾಯಿದ್ದ, ಏನೋ ಮಾಡ್ತಿದ್ದ ಲ್ಯಾಪ್ಟಾಪಲ್ಲಿ. ಅದಕ್ಕೋಸ್ಕರ ನಾನೊಬ್ಬಳು ಸ್ಟಾರ್ಟ್ ಮಾಡಿಕೊಂಡೆ. ಆಮೇಲೆ ಮಿಡ್ಲಲ್ಲಿ ಅವ್ನು ಬಂದು ಜಾಯ್ನ್ ಆದ. ನನಗೆ ಐಡಿಯಾ ಇತ್ತು ಹಿಂಗೆ ಮಾಡಬೇಕಂತ. ನಾನು ಅದರ ಪ್ರಕಾರ ಸ್ಟಾರ್ಟ್ ಮಾಡ್ಕೊಂಡು ನಾನು ಫಸ್ಟ್ ಏನು ಮಾಡಿದೆ, ಕ್ಲೌಡನ್ನ ಹಿಂಗೆ ಕೈಯಲ್ಲೇ ಮಾಡಿಬಿಡೋಣ, ಡ್ರಾ ಮಾಡ್ಕೊಂಡು ಮಾಡೋದು ಬೇಡ ಅಂತ ಕೈಯಲ್ಲೇ ಟ್ರೈ ಮಾಡಿದೆ. ಬಟ್ ಅದೇನಾಯ್ತು ಅಂದರೆ ತುಂಬ ನೀಟಾಗಿ ಬರ್ತಾನೆ ಇರಲಿಲ್ಲ. ಬಿಕಾಸ್ ಅದು ರೈಸಲ್ಲಿ ಮಾಡ್ತಾ ಇರೋದ್ರಿಂದ ಅಷ್ಟು ಕ್ಲಿಯರಾಗಿ ಬರ್ತಾ ಇರಲಿಲ್ಲ. ಸೊ ಆಫ್ಟರ್ ಮೆನಿ ಅಟೆಂಪ್ಟ್ಸ್ ನನಗೆ ಗೊತ್ತಾಯಿತು ಅಷ್ಟು ವರ್ಕ್ ಆಗ್ತಾ ಇಲ್ಲ ಇದಂತ. ಆಮೇಲೆ ನಾನೇನು ಮಾಡಿದೆ, ಒಂದು ಬುಕ್ಕಲ್ಲಿ ಪೇಪರಲ್ಲಿ ಡ್ರಾ ಮಾಡ್ಕೊಂಡು ಔಟ್ಲೈನ್ ಕಟ್ ಮಾಡಿಕೊಂಡು ಅದನ್ನಿಟ್ಟು ಅದ್ರೊಳಗಡೆ ರೈಸ್ ಹಾಕಿದೆ. ಅದರಿಂದ ನಂಗೆ ತುಂಬ ಈಸಿ ಆಯಿತು, ಕ್ವಿಕ್ಕಾಗಾಯಿತು. ಫಸ್ಟೇ ನಾನು ಅದೇ ಮಾಡಿದರೆ ಬೇಗನೆ ಆಗ್ತಾಯಿತ್ತು. ಇನ್ನು ಸ್ವಲ್ಪ ಮುಂಚೆ ಅದರಲ್ಲೇ ಟೈಮ್ ವೇಸ್ಟ್ ಆಯಿತು. ನಾನು ಆ ಕ್ಲಿಪ್ಪಿಂಗ್ ಸ್ವಲ್ಪ ಆ್ಯಡ್ ಮಾಡಲಿಲ್ಲ. ಅಂದರೆ ಫಸ್ಟ್ ಸ್ವಲ್ಪ ಸುಮಾರು ಟ್ರೈ ಮಾಡಿರೋ ಕ್ಲಿಪ್ಪಿಂಗ್ ಸುಮ್ಮನೆ ಯಾಕೆ ಬೋರಿಂಗ್ ಇರುತ್ತೆ ಅಂತ ಆ್ಯಡ್ ಮಾಡಿಲ್ಲ. ಮತ್ತೊಂದೇನೆಂದರೆ, ಈ ವಿಡಿಯೋದಲ್ಲೇ ನಾನು ಆಲ್ಮೋಸ್ಟ್ ಲಾಸ್ಟ್ ತನಕನೂ ವಾಯ್ಸ್ ಓವರೇ ಕೊಟ್ಟಿದ್ದೀನಿ. ನಾನು ಇಂಟ್ರೋ ಕೂಡ ಶೂಟ್ ಮಾಡಿಲ್ಲ. ಲಾಸ್ಟಲ್ಲಿ ಕೂಡ ಎಂಡಿಂಗ್ ಕೂಡ ನಂಗೆ ಶೂಟ್ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ನನಗೆ ಪಾಪು ಇರೋದ್ರಿಂದ ಅಷ್ಟು ಕಾನ್ಸ್ಟೆಂಟಾಗಿ ನನಗೆ ಎಲ್ಲ ಟೈಮಲ್ಲೂ ಕ್ಯಾಮ್ರಾ ಇಟ್ಕೊಂಡು ಫಸ್ಟಿನ ಥರ ಇಂಟ್ರೋ ಅದೆಲ್ಲ ಶೂಟ್ ಮಾಡ್ತಾ ಇರ್ಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಆದಷ್ಟು ವಾಯ್ಸ್ ಓವರ್ ಕೊಟ್ಟು ಶೂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಅದನ್ನೊಂದು ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಆದರೆ ಮಾತಾಡ್ತೀನಿ ಕ್ಯಾಮ್ರದ ಮುಂದೆನೂ ಕೂಡ. ಆದರೆ ಆಲ್ಮೋಸ್ಟ್ ವಾಯ್ಸ್ ಓವರೇ ಇರುತ್ತೆ. ಸೊ ಅದನ್ನೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ದಿನ. ಇವಾಗ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಇವಾಗ ಕೂಡ ಪಾಪು ಮಲಗಿರೋ ಟೈಮ್ ನೋಡ್ಕೊಂಡು ನಾವು ವೀಡಿಯೋ ಎಡಿಟ್ ಮಾಡ್ಕೋಬೇಕು. ಪಾಪು ಮಲಗಿರೋ ಟೈಮ್ ನೋಡ್ಕೊಂಡು ನಾವು ವಾಯ್ಸ್ ಓವರ್ ಕೊಡಬೇಕು. ಇಲ್ಲಾಂದರೆ ಅವ್ನು ಕಿಚ್ಚಾಡ್ತಾ ಇರ್ತಾನೆ. ವಾಯ್ಸ್ ಓವರ್ ಕೊಡ್ಲಿಕ್ಕೆ ಕೂಡ ಕಷ್ಟ ಆಗುತ್ತೆ. ಬಟ್ ನನಗೆ ಗಾಡ್ ಗ್ರೇಸ್ ನಂಗೆ ಹೆಲ್ಪ್ ಮಾಡಲಿಕ್ಕೆ ತಂಗಿ ಮತ್ತು ಅಮ್ಮ ಇದ್ದಾರೆ ನನ್ನ ಜೊತೆ. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಆದರೂ ಮಾಡ್ಬೋದು ಅಷ್ಟೇ.
ಇಲ್ಲಿ ನಮ್ಮದು ಆಲ್ಮೋಸ್ಟ್ ಇವಾಗ ನಾನೇನಂದರೆ ಮಾನ್ಸೂನ್ ಥೀಮ್ ಸೆಲೆಕ್ಟ್ ಮಾಡಿದೆ. ಬಟ್ ನನಗೇನಂದರೆ ತುಂಬ ಓವರ್ ಆಗೆಲ್ಲ ಇರಬಾರ್ದು, ಸಿಂಪಲ್ಲಾಗೇ ಇರಬೇಕು. ಜಾಸ್ತಿ ತುಂಬ ಹೆವಿ ಬೇಡ ಅಂತಲೂ ಇತ್ತು. ನಂಗೆ ಸಿಂಪಲ್ಲಾಗಿ ಏನಾದರೂ ಇರಬೇಕಂತ ಇತ್ತು. ತಮ್ಮ ಕೂಡ ಈ ಅಂಬ್ರೆಲಾ ಮಾಡಲಿಕ್ಕೆಲ್ಲ ಅವ್ನು ಡ್ರಾ ಅಂದರೆ ಈ ಥರ ಪೇಪರ್ನೆಲ್ಲ ತಂದು ಕೊಟ್ಟ, ಡ್ರಾ ನಾನೇ ಮಾಡಿ ಕಟ್ ಅವ್ನು ಮಾಡಿಕೊಟ್ಟ ಹಾಗೆ. ಮತ್ತು ಆಮೇಲೆ ಅಂಬ್ರೆಲಾ ನಾನೇ ಇದನ್ನು ದಾಲಲ್ಲೆಲ್ಲ ಮಾಡೋಣ ಅಂತ ಹೇಳಿದೆ. ಅಂದರೆ ನಾನು ಅಂಬ್ರೆಲಾನ ದಾಲಲ್ಲಿ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಯಾಕಂದರೆ ಎಲ್ಲ ವೈಟ್ ಇರೋದು ಬೇಡ, ಸ್ವಲ್ಪ ಅಂಬ್ರೆಲಾ ಕಲರ್ಫುಲ್ ಆಗಿರಲಿ ಅಂತ ಮಸೂರ್ ದಾಲ್ ಮತ್ತು ತೂರ್ ದಾಲಲ್ಲಿ ಮಿಕ್ಸ್ ಮಾಡಿ ಅಂಬ್ರೆಲಾ ಮಾಡಿದ್ದೀನಿ. ಫೋಟೋಸ್ ಎಲ್ಲ ಆಲ್ಮೋಸ್ಟ್ ನಾನು ಫೋಟೋಶೂಟು ಇದನ್ನೆಲ್ಲ ಆಲ್ಮೋಸ್ಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಅಕೌಂಟಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ನಾನು ರೆಗ್ಯುಲರಾಗಿ ಆ್ಯಕ್ಟಿವ್ ಇರ್ತೀನಿ. ಸೊ ಯಾರು ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾಯಿಲ್ಲ, ಪ್ಲೀಸ್ ಫಾಲೋ ಮಾಡಿ. ನನ್ನ ID ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಇನ್ಸ್ಟಾಗ್ರಾಮ್ ಐಡಿನ. ಸೊ ಅದನ್ನು ಲಿಂಕ್ ಕ್ಲಿಕ್ ಮಾಡಿ ಅಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ನಾನು ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಅಲ್ಲಿ ಕೊಡ್ತಾ ಇರ್ತೀನಿ ಆಲ್ಮೋಸ್ಟ್ ಎಲ್ಲ. ಸೊ ಇಲ್ಲಿ ನಡೀತಾ ಇದೆ, ಇವಾಗ ನೋಡ್ಬೋದು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಎಲ್ಲ ಹೆಲ್ಪ್ ತಗೊಂಡು. ಇವಾಗ ಈ ಮಧ್ಯದಲ್ಲಿ ತಂಗಿ ಪಾಪನ ನೋಡ್ಕೊತಾ ಇದ್ಲು. ಅವಳು ಪಾಪ ನೋಡ್ಕೊಂಡಿರೋದು ನನಗೆ ಇಲ್ಲಿ ಕೂತ್ಕೊಂಡು ಮಾಡ್ಬೋದು, ಇಲ್ಲಾಂದರೆ ನಂಗೆ ಅವನ ಜೊತೆ ನಾನಾದ್ರೂ ಇರಬೇಕಿಲ್ಲ, ತಂಗಿ ಇಲ್ಲ ಅಮ್ಮ ಯಾರು ಒಬ್ರು ಇರಲೇಬೇಕಾಗತ್ತಲ್ವ. ಅವನೊಬ್ಬನೇ ಬಿಡಲಿಕ್ಕಾಗಲ್ಲ. ಇವನ್ ಅವನು ಆಟ ಆಡ್ತಾಯಿದ್ರು ಕೂಡ ಅವನ ಜೊತೆ ಒಬ್ರು ಕೂತ್ಕೊಳ್ಳೇಬೇಕು. ಈ ಟೈಮಲ್ಲಿ ಒಬ್ಬರನ್ನೇ ಬಿಡಲಿಕ್ಕಾಗಲ್ಲ. ಅದ್ರ ಮಧ್ಯದಲ್ಲಿ ತಂಗಿ ಇವಾಗ ಬಟ್ಟೆ ಒಣಸ್ಲಿಕ್ಕೆ ಹೋಗ್ತಾಯಿದ್ಲು. ಯಾಕಂದರೆ ವಾಷಿಂಗ್ ಮಿಷಿನಿಗೆ ಹಾಕಿದ್ವಿ, ನನ್ನ ಬೆಡ್ಶೀಟ್ ಎಲ್ಲ ವಾಷಿಗೆ ಹಾಕಿದ್ದಾಗಿತ್ತು. ಅದನ್ನೆಲ್ಲ ತೊಗೊಂಡು ಅವಳು ಒಣಸ್ಲಿಕ್ಕೆ ಹೋಗ್ತಾಯಿದ್ಲು. ಆವಾಗ ಅಮ್ಮ ನೋಡ್ಕೊತಾ ಇದ್ದರು ಪಾಪುನ. ಪಾಪು ಇಲ್ಲಿ ಹೊರಗಡೆನೇ ಹಾಕಿದ್ದೆ ಇದರಲ್ಲಿ ಬೆಡ್ಡಲ್ಲಿ. ಬಟ್ ಸ್ವಲ್ಪ ಯಾಕೋ ಹಠ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದಂತ ಅವರು ಆ ಕಡೆ ಈ ಕಡೆ ಎಲ್ಲ ತಿರ್ಸ್ತಾಯಿದ್ರು. ಒಳಗಡೆನೂ ಬೆಡ್ರೂಮಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ಮತ್ತೊಂದು ಮೇಯ್ನ್ ಥಿಂಗ್ ಏನಂದರೆ, ನಂದು ಹಳೆ ಸಬ್ಸ್ಕ್ರೈಬರ್ಸ್ ಯಾರಿದ್ದೀರಾ, ಇಲ್ಲ ನನ್ನ ಫಸ್ಟಿಂದ ಯಾರು ವೀಡಿಯೋ ನೋಡ್ತಾಯಿದ್ರೆ ಅವ್ರಿಗೆ ಅನಿಸಿರ್ಬೋದು ಇದ್ಯಾವ ಮನೆಯಪ್ಪ ಅಂತ. ನಾವು ಅಗೇನ್ ಮನೆ ಚೇಂಜ್ ಮಾಡಿದ್ದೀವಿ. ನಾನು ಅದನ್ನೆಲ್ಲ ಶೂಟ್ ಮಾಡಲಿಕ್ಕಾಗಿಲ್ಲ. ಆಲ್ಮೋಸ್ಟ್ ಪಾಪುಗೆ 2 ಮಂತ್ಸು 2.5 ಮಂತ್ ಇರುವಾಗ ನಾನು ಮನೇನ ಶಿಫ್ಟ್ ಮಾಡಿದ್ದು. ಅದಕ್ಕೋಸ್ಕರ ನಾನು ಅದನ್ನೆಲ್ಲ ಶೂಟ್ ಮಾಡಿರಲಿಲ್ಲ. ಇಲ್ಲಿ ನೋಡ್ಬೋದು ಈ ಥರ ಇವಾಗ ಆಲ್ಮೋಸ್ಟ್ ಇಷ್ಟಿಷ್ಟು ಕಂಪ್ಲೀಟ್ ಆಗಿದೆ. ಲಾಸ್ಟ್ ಫೈನಲ್ ನಿಮ್ಗೆ ನಾನು ಹೆಂಗೆ ಬಂದಿದೆ ಅಂತ ಅದನ್ನು ಕೂಡ ತೋರಿಸ್ತೀನಿ. ಆ್ಯಂಡ್ ಈ ಮನೆ ಆ್ಯಕ್ಚುಲಿ ನಾವೀಗ ಫ್ಲ್ಯಾಟಿಗೆ ಶಿಫ್ಟ್ ಆಗಿದ್ದೀವಿ. ಈ ಮನೆ ಇವಾಗ ನಾವು ಬನ್ನೇರುಘಟ್ಟ ರೋಡಲ್ಲೇ ಶಿಫ್ಟ್ ಆಗಿದ್ದೀವಿ, ಬೇರೆ ಏರಿಯಾದಲ್ಲಿ. ಈ ಮನೆ ಆ್ಯಕ್ಚುಲಿ 3 BHK ಇರೋದು. ಈ ಮನೆದು ಕೂಡ ನಾನು ಆದಷ್ಟು ಬೇಗ ಹೋಮ್ ಟೂರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಮ್ ಟೂರ್ ಬೇಕಂದರೆ ಕಮೆಂಟ್ ಮಾಡಿ, ಹೋಮ್ ಟೂರ್ ಮಾಡ್ತೀನಿ ಇದ್ರದ್ದು ಕೂಡ. ಇಲ್ಲಾಂದ್ರೆ ನಾನು ಹೋಮ್ ಟೂರ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಹೋಮ್ ಟೂರ್ ಮಾಡಿದಾಗ ಎಲ್ಲ ಡೀಟೇಲ್ಸ್ ಶೇರ್ ಮಾಡ್ತೀನಿ. ಮನೆ ಹೆಂಗಿದೆ, ಯಾವ ಥರ ಇದೆ, ಎಲ್ಲ ಅದರದ್ದು ಡೀಟೇಲ್ ಆವಾಗ ಕೊಡ್ತೀನಿ. ಅದಾದಮೇಲೆ ನಂದು ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಆಗ್ತಾಯಿದ್ದಾಗ ತಮ್ಮ 4 ಒಂದಿನ ಬರೀಲಿಕ್ಕಷ್ಟೇ ಬ್ಯಾಲೆನ್ಸ್ ಇತ್ತು. ಸೊ ಅದನ್ನ ಅವ್ನು ಮಾಡ್ತೀನಿ ಅಂದ. ಅದಕ್ಕೆ ನಾನು ಪಾಪುಗೆ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಬಂದೆ. ಯಾಕಂದರೆ ಅವನು ಸ್ವಲ್ಪ ಆ್ಯಕ್ಟಿವ್ ಆಗಿರುವಾಗ, ಖುಷಿಯಾಗಿರುವಾಗಲೇ ಫೋಟೋಸ್ ಕ್ಲಿಕ್ ಮಾಡಿದರೆ ಚೆನ್ನಾಗಿರುತ್ತೆ. ಅವ್ನು ಸ್ವಲ್ಪ ಕ್ರ್ಯಾಂಕಿ ಆಗಿಬಿಟ್ಟ ಅಂದರೆ, ಇಲ್ಲ ಹಠ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದಂದ್ರೆ ಆಮೇಲೆ ಕೇಳೋದೇ ಇಲ್ಲ, ನೀವೇನು ಮಾಡಿದ್ರು ಸ್ಟಾಪ್ ಮಾಡಲಿಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಅವ್ನು ಇವಾಗ ಚೆನ್ನಾಗಿದ್ದ ಆ್ಯಕ್ಚುಲಿ, ಇವಾಗ ಆಟ ಆಡ್ಕೊತಿದ್ದ. ಅದಕ್ಕೋಸ್ಕರ ನಾನೇನು ಅಂದ್ಕೊಂಡೆ, ಇವಾಗಲೇ ಬಟ್ಟೆನ ಚೂಸ್ ಮಾಡಿ ಅವನಿಗೊಂದು ರೆಡಿ ಮಾಡಿಬಿಡೋಣ. ಆಮೇಲೆ ಅವನು ಹಠ ಮಾಡಿ, ಯಾಕಂದರೆ ಇದು ಪಾಪುಗೆ ಇಟ್ಟಿಟ್ಟು ಏನು ಮಾಡಲಿಕ್ಕಿಲ್ಲ. ಆಮೇಲೆ ಶಾರ್ಟ್ ಆಗುತ್ತೆ ಅವನಿಗೆ. ಇವಾಗ ಅವ್ನು ಬೆಳೀತಾ ಇರೋದ್ರಿಂದ ಅವನಿಗೆ ಬೇಗ ಹಾಕಿ ಹಾಳು ಮಾಡಿಬಿಡ್ಬೇಕು ಬಟ್ಟೆ, ಇಲ್ಲಾಂದರೆ ಆಮೇಲೆ ಅವನಿಗೆ ಹಾಕ್ಕೊಳ್ಳಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾನು ಹೊಸ ಬಟ್ಟೆ ಅಂತೆಲ್ಲ ಜಾಸ್ತಿ ಎತ್ತಿಡಲ್ಲ. ಮತ್ತು ನಾವು ಜಾಸ್ತಿ ಅವ್ನು ಕರ್ಕೊಂಡು ಎಲ್ಲಿ ಹೋಗಲ್ಲಲ್ಲ, ನಾವು ಹೊರಗಡೆ ಈಗ ಹೊಸ ಬಟ್ಟೆನೇ ಹಾಕ್ಕೊಂಡು ಹೋಗೋ ಥರ ಹಂಗೆಲ್ಲ ಕಮ್ಮಿ ಹೋಗೋದು. ಅದಕ್ಕೋಸ್ಕರ ನಾನು ಯಾವುದೂ ಅವನಿಗೆ ಅಷ್ಟು ಸಪ್ರೇಟಾಗಲ್ಲ ಎತ್ತಿಡಲ್ಲ, ಎಲ್ಲ ಹಾಕ್ತೀನಿ ಮನೇಲಿ ಆಲ್ಮೋಸ್ಟು. ಇಲ್ಲಿ ನೋಡ್ಬೋದು ಅವನಿಗೆ ಫುಲ್ ಕೋಂಬೆಲ್ಲ ಮಾಡಿ ಫುಲ್ ಚೆನ್ನಾಗಿ ರೆಡಿ ಮಾಡಿದ್ದೆ. ಅವನಿಗೆ ಆ ಬಟ್ಟೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ, ನೋಡ್ಬೋದು ಇಲ್ಲಿ. ನಾನು ಇದನ್ನೆಲ್ಲ ಹೆಚ್ಚಿನ ವೀಡಿಯೋನ ಫಾಸ್ಟ್ ಫಾರ್ವರ್ಡಲ್ಲಿ ಹಾಕಿದ್ದೀನಿ. ಯಾಕಂದರೆ ತುಂಬ ವೀಡಿಯೋ ಲೆಂತಿ ಆಗುತ್ತೆ, ತುಂಬ ಮತ್ತು ಬೋರಿಂಗು ಆಗುತ್ತೆ. ನೋಡಿ ಫೈನಲ್ ಹಿಂಗೆ ಬಂದಿದೆ ನಮ್ಮದು. ಸಿಂಪಲ್ಲಾಗಿ ಚೆನ್ನಾಗಿ ಬಂದಿದೆ ಅಂತ ನನಗನ್ಸುತ್ತೆ. ನಿಮ್ಗೆ ಹೇಳಿ ಹೆಂಗಾಗಿದೆ ಅಂತ ಕಮೆಂಟ್ ಮಾಡಿ. ಮತ್ತು ಯಾರಿಗಾದರೂ ಪಾಪು ಇದೆ ನಿಮ್ಗೆ ಗೊತ್ತಿರ್ಬೋದು, ಹೆಂಗೆ ಒಂದು ಐಡಿಯಾ ಬಂದಿರ್ಬೋದು. ಎಲ್ಲರೂ ಮಾಡ್ತಾರೆ ಇದು. ಮಾನ್ಸೂನ್ ನಂದೇ ಓನ್ ಥೀಮ್ ಅಲ್ಲ ಇದು, ನಾನು ಕೂಡ ಗೂಗಲಲ್ಲಿ ನೋಡಿರೋದು. ಬಟ್ ನಾನು ಈ ಥರನೇ ಇರಲಿಲ್ಲ ಎಲ್ಲೂ. ನಾನು ಇದನ್ನು ಎಲ್ಲ ಮಿಕ್ಸ್ ಮಾಡಿ ನಾನು ಇದೊಂದು ಥೀಮ್ನ ಸೆಲೆಕ್ಟ್ ಮಾಡಿರೋದು. ಅಂದರೆ ನಾನು ಒಂದಲ್ಲಿ ಕ್ಲೌಡು, ಒಂದಲ್ಲಿ ಅಂಬ್ರೆಲಾ ಎಲ್ಲ ನೋಡಿ ಮಾಡಿರೋದಿದ್ದು. ಅಂದರೆ ಇದೇ ಥರ ಸೇಮ್ ಥೀಮ್ ಎಲ್ಲೂ ಇರಲಿಲ್ಲ ನಾನು ನೋಡಿದ ಮಟ್ಟಿಗೆ, ನಂಗೆ ಸಿಕ್ಕಿರಲಿಲ್ಲ. ಬಟ್ ಇದು ನಾನೇ ಓನ್ ಮಾಡಿರೋದು, ಈ ಥರ ಇರಲಿ ಅಂತ ಥೀಮ್ ಸೆಲೆಕ್ಟ್.
ಇವಾಗ ಅವನು ಆ್ಯಕ್ಟಿವ್ ಆಗಿದ್ದ ಅಂತ ಇವಾಗ ಫೋಟೋ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆವಾಗಲೇ ಹೇಳ್ದಂಗೆ ತಮ್ಮ ಮನೇಲಿದ್ದಾಗಲೇ ನಾನು ಫೋಟೋ ಶೂಟ್ ಮಾಡ್ತೀನಿ. ಯಾಕಂದರೆ ನೋಡ್ಬೋದು ಅವ್ನ ಕ್ಯಾಮ್ರಾದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಫೋಟೋ. ನಂಗೆ ತುಂಬ ಇಷ್ಟ. ಅವ್ನ ಫೋನಲ್ಲಿ ತುಂಬ ಚೆನ್ನಾಗಿ ಕ್ಲಾರಿಟಿ ಇದೆ. ಮತ್ತು ನಾವು ವ್ಲಾಗು ಶೂಟ್ ಮಾಡಬೇಕಂತ ಅಂದ್ಕೊಂಡಿರೋದ್ರಿಂದ ಅವ್ನ ಕ್ಯಾಮ್ರಾದಲ್ಲೇ ಮಾಡ್ತೀನಿ. ನೋಡಿ ಅವನೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಫೋಟೋ ಮಾಡ್ತಾ ಇರುವಾಗಲೇ. ನೋಡ್ಬೋದು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾನಲ್ಲ. ಸೊ ಕಮೆಂಟ್ ಸೆಕ್ಷನಲ್ಲಿ ನನಗೆ ಪ್ಲೀಸ್ ಹೇಳಿ ಹೆಂಗಾಗಿದೆ, ಥೀಮ್ ಹೆಂಗಾಗಿದೆ, ಪಾಪು ಹೆಂಗೆ ಕಾಣಿಸ್ತಾ ಇದ್ದಾನೆ, ವೀಡಿಯೋ ಚೆನ್ನಾಗಿ ಬಂದಿದೆಯಾ ಅಂತ. ಇದೆಲ್ಲ ಆದಮೇಲೆ ನಾನು ಲಾಸ್ಟಿಗೆ ಎಲ್ಲ ತೆಗೆದಿಡ್ಬೇಕಲ್ವ, ಫಸ್ಟ್ ಮಾಡಿರೋದೆಲ್ಲ ತೆಗೆದಿಡಬೇಕು. ಅದನ್ನು ಕೂಡ ಮಾಡ್ತಾಯಿದ್ದೀನಿ ಇಲ್ಲಿ ಕ್ಲೀನಿಂಗೆಲ್ಲ. ಕ್ಲೀನಿಂಗ್ ಅಂದರೆ ಏನಿಲ್ಲ, ದಾಲ್ನೆಲ್ಲ ಎತ್ತಿಡೋದು, ರೈಸನ್ನು ಎತ್ತಿಡಬೇಕು. ಅದನ್ನ ಯೂಸ್ ಆಗುತ್ತೆ ನೆಕ್ಸ್ಟು. ಅದನ್ನು ಏನು ಆಗಿರಲ್ಲ ಅಲ್ಲ, ಅದು ಹಾಗೆ ಎತ್ತಿಡ್ತಾಯಿದ್ದೆ ಡಬ್ಬಕ್ಕೆ ಹಾಕಿ. ಆಮೇಲೆ ನೆಕ್ಸ್ಟ್ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಅದಿಷ್ಟು ಮಾಡ್ತಾ ಇರುವಾಗ ಅಮ್ಮ ಪಾಪನ ನೋಡ್ಕೊತಾ ಇದ್ದರು. ಇದಾಗಿತ್ತು ಇವತ್ತಿಂದು ಇಷ್ಟು ಇಲ್ಲಿ ತನಕ ಫೋಟೋ ಶೂಟಿದ್ದು. ಇದಾದಮೇಲೆ ನಾನು ಜಾಸ್ತಿ ಕ್ಲಿಪ್ಪಿಂಗೆಲ್ಲ ತೊಗೊಳ್ಲಿಕ್ಕಾಗಿಲ್ಲ. ನಾನು ಕ್ಲಿಪ್ಪಿಂಗ್ ತೊಗೋಬೇಕಂದ್ರೂ ಒಂದೊಂದು ಸಲ ಪಾಪು ಹಠ ಮಾಡ್ತಾಯಿದ್ದ, ಅದು ಇದು ಅಂತ ಆಗ್ತಾನೆ ಇತ್ತು. ಅದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ನನಗೆ ಕ್ಲಿಪ್ಪಿಂಗ್ಸ್ ತೊಗೊಳ್ಲಿಕ್ಕಾಗಲ್ಲ. ಅದಾದಮೇಲೆ ನನಗೆ ಸ್ವಲ್ಪ ಹಸಿವೆ ಆಗ್ತಾಯಿತ್ತಂತ ಒಂದು ಮ್ಯಾಂಗೋ ಇತ್ತು, ಮ್ಯಾಂಗೋ ತಿನ್ನೋಣ ಅಂತ ಕೂತ್ಕೊಂಡೆ. ಮ್ಯಾಂಗೋ ತಿನ್ಲಿಕ್ಕೆ ಬಂದೆ ಆ್ಯಕ್ಚುಲಿ. ಅದೆಲ್ಲ ಮ್ಯಾಂಗೋ ತಿಂದ್ಕೊಂಡು ಅದಾದಮೇಲೆ ಮಧ್ಯಾಹ್ನ ನಾನು ಜಾಸ್ತಿ ಕ್ಲಿಪ್ಪಿಂಗ್ ಏನೂ ತೊಗೊಂಡಿಲ್ಲ. ಅದಾದಮೇಲೆ ನಾನು ಡೈಲಿ ಈವ್ನಿಂಗ್ ಏನು ಮಾಡ್ತೀನಿ ಅಂದರೆ ಅವನಿಗೆ ಸ್ವಲ್ಪ ಸ್ಪಾಂಜ್ ಬಾತ್ ಎಲ್ಲ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಅವನಿಗೆ ಸ್ವಲ್ಪ ಮಧ್ಯಾಹ್ನದ ಮೇಲೆ ಅಳ್ತಾ ಇದ್ದ ಅಂತ ಹಾಲು ಕೊಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ನಾನಿವಾಗ ಅವನಿಗೆ ಫಾರ್ಮುಲಾ ಮಿಲ್ಕ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ಸ್ವಲ್ಪ ನಾನು ಮಿಲ್ಕ್ ಸಪ್ಲೈ ಅವನಿಗೆ ಕಮ್ಮಿ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಫಾರ್ಮುಲಾ ಅಂದರೆ ಎನಿ ಟೈಮ್ ಫಾರ್ಮುಲಾ ಕೊಡ್ತಾ ಇಲ್ಲ ನಾನು. ಅದನ್ನೆಲ್ಲ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಅಂದರೆ ಯಾವಾಗ ಫಾರ್ಮುಲಾ ಕೊಡ್ತೀನಿ, ಯಾವಾಗ ಬ್ರಷ್ ಮಿಲ್ಕ್ ಕೊಡ್ತೀನಿ, ಎಷ್ಟು ಟೈಮ್ ಕೊಡ್ತೀನಿ ಫಾರ್ಮುಲಾ, ಅದನ್ನೆಲ್ಲ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಶೇರ್ ಮಾಡ್ತೀನಿ. ಸೊ ಇವಾಗ ಕೂಡ ನಾನು ಸಂಜೆ ಆಗ್ತಾ ಇರುವಾಗ ಅವನಿಗೆ ಹಾಲು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಫಾರ್ಮುಲಾ ಮಿಲ್ಕನ್ನ ಪ್ರಿಪೇರ್ ಮಾಡ್ತಾಯಿದ್ದೆ. ಹಾಗೆ ತಂಗಿ ಆಟ ಆಡಿಸ್ತಾ ಇದ್ಲು ಅವನ್ನ. ಯಾಕಂದರೆ ಒಬ್ಬರು ಆಟ ಆಡಿಸ್ತಾಯಿದ್ರು, ಒಬ್ಬರು ಸ್ವಲ್ಪ ಫಾರ್ಮುಲಾ ಮಿಲ್ಕ್ ಪ್ರಿಪೇರ್ ಮಾಡ್ಬೋದು. ಅವನು ಇಲ್ಲಾಂದರೆ ಹಠ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಲು ಪ್ರಿಪೇರ್ ಮಾಡ್ಕೊಂಡು ಅವನು ನೋಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ತಂಗಿ ನೋಡ್ಕೊತಾ ಇರ್ತಾಳೆ. ನಾನು ಮಿಲ್ಕ್ ಪ್ರಿಪೇರ್ ಮಾಡಿ ಅವನಿಗೆ ಮಲಗಿಸೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಅವನು ಯಾವಾಗ ಜಾಸ್ತಿ ಪ್ರಿಫರ್ ಮಾಡ್ತಾನೆ ಅಂದರೆ ಹಾಲು ಕುಡ್ಕೊಂಡು ಮಲಗ್ಲಿಕ್ಕೆ ಪ್ರಿಫರ್ ಮಾಡ್ತಾನೆ. ಅಂದರೆ ಮಲಗೋ ಟೈಮಲ್ಲಿ ಹಾಲು ಕುಡಿಲಿಕ್ಕೆ ಜಾಸ್ತಿ ಅವನು ಇಷ್ಟಪಡ್ತಾನೆ. ಮತ್ತು ಅವನು ಆಟ ಆಡ್ತಿರುವಾಗ ಹೆಚ್ಚಿನ ಟೈಮಲ್ಲಿ ಅವನು ಆಟ ಆಡ್ತಿರುವಾಗ ಹಾಲು ಕುಡಿಯಲ್ಲ. ಅವನಿಗೆ ಮಲಗಲೇಬೇಕು. ಹಾಲು ಕುಡಿಯೋವಾಗ ಆಲ್ಮೋಸ್ಟ್ ಮಲಗ್ತಾನೆ ಅವನು. ಅದಕ್ಕೋಸ್ಕರ ನಾನು ಮಲಗಿಸ್ಲಿಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೆ. ಅಂದರೆ ಅವ್ನು ಮಲಗುವಾಗ ಡೇ ಆಗಲಿ ನೈಟ್ ಆಗಲಿ ಅವನಿಗೆ ಫುಲ್ ಕತ್ತಲೆ ಇರಬೇಕು. ಅಂದರೆ ಫುಲ್ಲು ರೂಮಿನ ಸ್ಕ್ರೀನೆಲ್ಲ ಹಾಕಿ ಫುಲ್ ಒಂದು ಸ್ವಲ್ಪ ಕತ್ತಲೆ ಮಾಡಿದ್ದಷ್ಟೇ ಮಲಗ್ತಾನೆ. ಅದಕ್ಕೋಸ್ಕರ ನಾನಿಲ್ಲಿ ಹಾಲು ಪ್ರಿಪೇರ್ ಮಾಡಿ ಇಟ್ಟು ಅವನಿಗೆ ಮಲಗಿಸ್ಲಿಕ್ಕೆಲ್ಲ ಬೆಡ್ಡೆಲ್ಲ ಸ್ವಲ್ಪ ರೆಡಿ ಮಾಡ್ತಾಯಿದ್ದೀನಿ. ಸೊ ಅದ್ರದ್ದು ಕ್ಲಿಪ್ಪಿಂಗ್ ಇಲ್ಲಿ ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಮತ್ತು ಅವನಿಗೆ ಕ್ಯಾಪೆಲ್ಲ ಹಾಕ್ತಾಯಿದ್ದೆ. ಯಾಕಂದರೆ ಇವಾಗ ಎಷ್ಟೇ ಚಳಿ ಇದ್ರೂ ಏನೇ ಇದ್ರೂ ಅವ್ನು ಫ್ಯಾನ್ ಇಲ್ಲದೆ ಮಲಗಲ್ಲ. ಮತ್ತು ಅದೊಂದು ಅಡಿಕ್ಟ್ ಆಗಿಬಿಟ್ಟಿದ್ದಾನೆ, ಫ್ಯಾನ್ ಬೇಕೇ ಅಂತ. ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇಲ್ಲ ಅವನಿಗೆ ಕ್ಯಾಪೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ತುಂಬ ಫ್ಯಾನ್ ಗಾಳಿ ಅವನಿಗೆ ಕಿವಿ ಒಳಗಡೆ ಹೋಗೋದು ಬೇಡ ಅಂತ. ನಾನು ಇಲ್ಲಾಂದರೆ ಯೂಶ್ವಲಿ ಅವನಿಗೆ ಕ್ಯಾಪ್ ಹಾಕಲ್ಲ. ಯಾಕಂದರೆ ಸುಮ್ಮನೆ ಇಡೀ ಹೊತ್ತು ಕ್ಯಾಪ್ ಹಾಕಿಟ್ರೆ ಮಕ್ಳಿಗೆ ಕೂಡ ಒಂದು ಸ್ವಲ್ಪ ಸ್ವೆಟ್ಟೆಲ್ಲ ಆಗ್ತಾರಲ್ಲ, ಬೇಡ ಅಂತ ನಾನು ಅವನಿಗೆ ಮಲಗುವಾಗ ಕ್ಯಾಪ್ ಹಾಕ್ತೀನಿ. ಯಾಕಂದರೆ ಫ್ಯಾನ್ ಹಾಕ್ತೀನಿ. ಇಲ್ಲಾಂದರೆ ಯೂಶ್ವಲಿ ಅವನಿಗೆ ಫ್ಯಾನ್ ಹಾಕಿರಲ್ಲ, ಆಟ ಆಡುವಾಗೆಲ್ಲ ಫ್ಯಾನ್ ಹಾಕ್ತಾ ಇರಲ್ಲ ನಾನು. ನೋಡ್ಬೋದು ಈ ಥರ ಕತ್ತಲೆ ಮಾಡಬೇಕು ಅವನಿಗೆ ಮಲಗಬೇಕಂದ್ರೆ. ಇಲ್ಲಾಂದರೆ ಮಲಗಲ್ಲ, ಅವನು ಹಠ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತು ಎಷ್ಟು ಸುತ್ತಿಡ್ಸಿದ್ರು ಮಲಗೋದೇ ಇಲ್ಲ. ಎಷ್ಟು ಸುತ್ತಿಡ್ಸ್ತಾ ಇದ್ದರೆ ನಮಗೆ ಕೈ ನೋವು ಬಂದುಬಿಡಬೇಕು. ಅವನಂತೂ ಮಲಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕತ್ತಲೆ ಎಲ್ಲ ಮಾಡಿಬಿಟ್ಟು ಅವನಿಗೆ ಹಾಲು ಕೊಡ್ತಾ ಮಲಗಿಸ್ಬೇಕು. ಆ ಥರ ಮಾಡಿದರೆ ಮಲಗ್ತಾನೆ. ಇವಾಗ ನೋಡ್ಬೋದು ಹಾಲು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ಮಲಗ್ತಾ ಇದ್ದಾನೆ ನೋಡಿ. ಅದೇ ಥರ ಅಂದರೆ ಹೀಗೆ ಅವನಿಗೆ ಮಲಗಿ ರೂಢಿಯಾಗಿದೆ. ಹಾಲು ಕೊಟ್ಟು ಕತ್ತಲೆ ಮಾಡಿದರೆ ಸ್ವಲ್ಪ ಮಲಗಿಬಿಡ್ತಾನೆ. ಆದರೂ ಕೂಡ ಅವ್ನು ಡೇಲಿ ಮಲಗೋದು ತುಂಬ ಕಮ್ಮಿ ಆಗಿದೆ ಇವಾಗ. ಅದಾದಮೇಲೆ ಮಧ್ಯಾಹ್ನ ಸಂಜೆ ಹೊತ್ತಿಗೆ ತಮ್ಮ ಬಂದಿದ್ದ. ಅವನು ಇರಲಿಲ್ಲ ಆ ದಿನ. ಬಂದು ಪಾಪು ನೋಡ್ಕೊಂಡು ಹೋದ. ಆ್ಯಕ್ಚುಲಿ ನೋಡ್ಬೋದು ಅವ್ನು ತುಂಬ ಇಷ್ಟ ಮಾಡ್ತಾನೆ. ಇದೊಂದು ಸಂಜೆ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಅವ್ನು ಬಂದಾಗ. ಅವ್ನ ಪಾಪುನ ತುಂಬ ಆಟ ಆಡಿಸ್ತಾ ಇದ್ದ. ಹಂಗೆ ತಮ್ಮ ಪಾಸ್ತಾ ಏನೋ ಮಾಡಿದ್ದ, ಅವ್ರು ತಿಂತಾಯಿದ್ರು. ಬೇಕಾ ಕೇಳ್ತಾಯಿದ್ದೆ, ನಾನು ಬೇಡ ಅಂತ. ಪಾಪು ಇರೋದ್ರಿಂದ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಇವಾಗ ಅವ್ನಿಗೆ ನೆಕ್ಸ್ಟ್ ವೀಕ್ ವ್ಯಾಕ್ಸಿನೇಷನ್ ಇದೆ. ವ್ಯಾಕ್ಸಿನೇಷನ್ ಎಲ್ಲ ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದರೆ ಅವ್ನು 2-3 ಡೇಸ್ ಎಲ್ಲ ವ್ಯಾಕ್ಸಿನೇಷನ್ ಪೇಯ್ನು ಅದು ಇದು ಅವನ್ನೇ ನೋಡ್ಕೊಳ್ಳೋದಾಗೋಗುತ್ತೆ ನನಗೆ. ಆವಾಗ ವೀಡಿಯೋ ಎಡಿಟ್ ಮಾಡು ಅದೆಲ್ಲ ಆಗಲ್ಲ ಸುಮಾರು. ಯಾಕಂದರೆ ಇಷ್ಟೊಂದು ವ್ಯಾಕ್ಸಿನ್ ಆಗಿದೆ ಅವನಿಗೆ. ಲಾಸ್ಟ್ ಒಂದು ವ್ಯಾಕ್ಸಿನೇಷನ್ ಬಾಕಿ ಇದೆ. ನಂಗೆ ಗೊತ್ತಿದೆ ಆ ಥರ ಆಗುತ್ತೆ. ಆವಾಗ ಅಲ್ಲೊಂದು ಬ್ರೇಕ್ ಆಗ್ಬೋದು. ಅದಕ್ಕೋಸ್ಕರ ನಾನು ಹೇಳ್ತಾಯಿದ್ದೀನಿ. ಸೊ ಇದಾದಮೇಲೆ ನಾವು ಕೆಳಗಡೆ ಅವನಿಗೆ ಕರ್ಕೊಂಡು ಹೋದೆ ಮೇಡಮ್ ಮನೆಗೆ. ಇದು ಮೇಡಮ್ ಮನೆ. ಅವ್ರ ಮಗಳು, ಅವಳು ತುಂಬ ಇಷ್ಟಪಡ್ತಾಳೆ ಇವ್ರನ್ನ. ನೋಡ್ಬೋದು
ನೋಡ್ಬೋದು ಎಷ್ಟು ಚೆನ್ನಾಗಿ ಆಟ ಆಡಿಸ್ತಾರೆ ಡ್ಯಾನ್ಸ್ ಮಾಡಿಸ್ಕೊಂಡು. ಸೊ ಅದಕ್ಕೋಸ್ಕರ ಅವ್ರ ಮನೆಗೆ ಹೋಗಿದ್ದಾಗಿತ್ತು. ಅಲ್ಲಿಂದ ಬಂದಮೇಲೆ ನಾನು ಏನೂ ಕ್ಲಿಪ್ಪಿಂಗ್ಸ್ ತೊಗೊಳ್ಲಿಕ್ಕಾಗಿಲ್ಲ, ಯಾಕಂದ್ರೆ ಸಂಜೆ ಆದಮೇಲೆ ಮತ್ತು ಅವನದೇ ಹಠ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ ದಿನದ ಏನೂ ತೊಗೊಂಡಿಲ್ಲ ಮತ್ತು ಕ್ಲಿಪ್ಪಿಂಗ್ಸು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.